ನಾಳೆ ವರ್ಷದ ಪ್ರಥಮ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ. ಸಂಕ್ರಾಂತಿಯಂದು ಬೆಂಗಳೂರಿನ ಜನ ಗವಿಪುರದ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಆ ವಿಸ್ಮಯ ಕ್ಷಣ ಕಣ್ತುಂಬಿಕೊಳ್ಳೋಕೆ ಕಾತರದಿಂದ ಕಾಯ್ತಾ ಇರ್ತಾರೆ. ಪ್ರತಿ ವರ್ಷ ಸಂಕ್ರಮಣ ದಿನದಂದು ಸೂರ್ಯ ದಕ್ಷಿಣಯಾನದಿಂದ ಉತ್ತರಾಯಣಕ್ಕೆ ಪಥ ಬದಲಾವಣೆ ಮಾಡಲಿದ್ದು, ಪಥ ಬದಲಾವಣೆ ಸಂದರ್ಭದಲ್ಲಿ ಭಾಸ್ಕರ ಗವಿಗಂಗಾಧರನಿಗೆ ನಮಿಸುತ್ತಾನೆ. ಶಿವನ ಪಾದದಿಂದ ಮುಡಿಯವರೆಗೂ ಈ ಬಾರಿ 3 ನಿಮಿಷಗಳ ಕಾಲ ಪೂಜಿಸಲಿದ್ದಾನೆ. ನಾಳೆ ಸಂಜೆ 5:14ರಿಂದ 5:17 ಈ ನಿಮಿಷದವರೆಗೆ ಸೂರ್ಯರಶ್ಮಿ ಶಿವನಿಗೆ ನಮಿಸಲಿದ್ದು, ಒಟ್ಟು 3 ನಿಮಿಷಗಳ ಕಾಲ ಶಿವನನ್ನ ಸ್ಪರ್ಶಿಸುವ ಮೂಲಕ ನಮನ ಸಲ್ಲಿಸಲಿದ್ದಾನೆ. ಇನ್ನು ಈ ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋಕೆ ಆಡಳಿತ ಮಂಡಳಿ ಸಹ ಸಕಲ ರೀತಿಯಲ್ಲೂ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ. ದೇವಸ್ಥಾನದ ಹೊರಭಾಗದಲ್ಲಿ 2 LED ಸ್ಕ್ರೀನ್ ಅಳವಡಿಕೆ ಮಾಡುವ ಮುಖಾಂತರ ಭಕ್ತಾದಿಗಳು ಹೊರಭಾಗದಲ್ಲಿಯೇ ಕೂತು ಶಿವನನ್ನ ನಮಿಸುವಂತಹ ದೃಶ್ಯವನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ. ಸೂರ್ಯರಶ್ಮಿ ಸ್ಪರ್ಶಿಸಿದ ನಂತರ ಶಿವನಿಗೆ ಮತ್ತೆ ಅಭಿಷೇಕ, ಅಲಂಕಾರ ಮಾಡಿ ಸಂಜೆ 6 ಗಂಟೆಯ ನಂತರ ದೇವರ ದರ್ಶನಕ್ಕೆ ಭಕ್ತರಿಗೆ ಅನುವು ಮಾಡಿಕೊಡಲಾಗುತ್ತೆ. ಶ್ರೀ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ದಕ್ಷಿಣಾಯನ ಉತ್ತರಾಯಣ ಪುಣ್ಯ ಪರ್ವಕಾಲದಲ್ಲಿ ಸೂರ್ಯ ಪೂಜೆ ನಡೆಯೋದು ಬಹಳ ವಿಶಿಷ್ಟವಾಗಿದೆ. ಪ್ರತಿ ವರ್ಷ ಸ್ವಾಮಿಯ ಸೇವೆಗಾಗಿ ಸೂರ್ಯಲೋಕದಿಂದ ಭೂಲೋಕಕ್ಕೆ ಬಂದು ಈ ಪೂಜೆಯನ್ನು ಒಂದು 3 ನಿಮಿಷಗಳ ಕಾಲ ಪಾದಾದಿಕೇಶ ಅಂತ ವಿಶೇಷವಾಗಿ ಪೂಜೆ ನಡೆಸಿ ಸಹಸ್ರಾರು ಭಕ್ತರುಗಳಿಗೆ, ಮಾಧ್ಯಮದ ಮುಖಾಂತರ ಲಕ್ಷಾಂತರ ಭಕ್ತಾದಿಗಳಿಗೆ ದರ್ಶನ ಕೊಡೋ ಸೌಭಾಗ್ಯ ಆ ದಿನ ನಡೆಯುತ್ತೆ. ತಾವೆಲ್ಲ ಕೂತು ದರ್ಶನ ಮಾಡಿ ಆ ಪರಮಾತ್ಮನ ಪರಿಪೂರ್ಣ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ. ಈ ವರ್ಷ 5:14 5:17 ಈ ವರ್ಷದ ಉತ್ತರಾಯಣ ದಕ್ಷಿಣಾಯನ ಪುಣ್ಯ ಪರ್ವಕಾಲ ಇದೆ. ಸೊ ಆ 3 ನಿಮಿಷಗಳ ಕಾಲ ಸೂರ್ಯದ್ವಾರದಿಂದ ಪ್ರವೇಶ ಆದ ಸೂರ್ಯ ಗರ್ಭಗೃಹ, ಅರ್ಧಮಂಟಪ, ನಂದಿಯ ಶೃಂಗ ಮಧ್ಯದಿಂದ ಗರ್ಭಗೃಹಕ್ಕೆ ಪ್ರವೇಶ ಮಾಡಿ ಸ್ವಾಮಿಯ ಪಾದಾದಿಕೇಶ ಅಂತ ಕೆಳಗಡೆ ಸೋಮಸೂತ್ರದಿಂದ ಪೂರ್ಣ ಲಿಂಗದವರೆಗೂ ಬಂದು ಪೂಜೆ ಮಾಡುವಂತಹ ಕಾಲ 14ರಿಂದ 17 5:14 10